ಸರ್ 7 ತಿಂಗಳಾಯ್ತ್ರಿ ಸರ್ ನಮ್ದು ರಿಸಲ್ಟ್ ಇನ್ನ ಬಿಟ್ಟಿಲ್ರಿ ಇಲ್ಲಿ ರಿಸಲ್ಟ್ ಬಿಡ್ಲಾರ್ದಕ್ಕೆ ಕಾರಣ ಏನಂತಂದ್ರ ಇವ್ರು ವ್ಯಾಲ್ಯೂಯೇಷನ್ ಮಾಡ್ಯಾರಿ ಬಟ್ ರಿಸಲ್ಟ್ ಬಿಟ್ಟಿಲ್ರಿ ಮರುಮೌಲ್ಯಮಾಪನ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ತಿದ್ದುಪಡಿ ಮಾಡ್ಬೇಕಂತ ಹೇಳತ್ತಾರಿ ಫಸ್ಟ್ ಅವರೇ ಕರೆಕ್ಟ್ ಆಗಿ ಕುಲ ಸಚಿವರು ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ನಿಂದ ಅವ್ರಿಗೆ ಟೀಚರ್ಸ್ ವ್ಯಾಲ್ಯೂಯೇಷನ್ ಮಾಡ್ತಾರಲ್ರಿ ಅವ್ರಿಗೆ ಹೇಳ್ಬೇಕು ಅವರೇ ಸ್ಟ್ರಿಕ್ಟ್ ಮಾಡ್ಲ ಅವ್ರದ್ದು ಕೈವಾಡ ಅದಾರಿ ಇದ್ರೊಳಗ ಅವರೇ ಸ್ಟ್ರಿಕ್ಟ್ ಆಗಿ ಮಾಡಿರ್ಲಿಲ್ಲ ಕರೆಕ್ಟ್ ವ್ಯಾಲ್ಯೂಯೇಷನ್ ನೀವು ಮಾಡ್ರಿ ಅಂತ ಹೇಳಿ ಅವ್ರು ಹೇಳಿದ್ರು ಅಂತಂದ್ರೆ ಅವ್ರು ಆ ರೀತಿ ತಪ್ಪು ವ್ಯಾಲ್ಯೂಯೇಷನ್ ಮಾಡ್ತಿರ್ಲಿಲ್ರಿ ಅವರು ಅದಕ್ಕಾಗಿ ಅವ್ರಿಬ್ರದು ಕುಲ ಸಚಿವರು ಮತ್ತು ಶಿಕ್ಷಕರು ವ್ಯಾಲ್ಯೂಯೇಷನ್ ಯಾರು ಮಾಡ್ತಾರಲ್ಲ ಅವ್ರು ಇಬ್ಬರದು ಕೈವಾಡ ಅದಾರಿ ಇದ್ರೊಳಗ ಅವ್ರನಿಂದ ನಮ್ ರಿಸಲ್ಟ್ ಬಿಡುಗಡೆ ಆಗ್ತಿಲ್ರಿ ಯಾಕಂದ್ರೆ ಈಗ ನಮ್ಗ ಅತಿಥಿ ಶಿಕ್ಷಕರದು ಅಪ್ಲಿಕೇಶನ್ ಬಿಟ್ಟಾರಿ ಅದಕ್ಕೆ ಹಾಕಕ್ಕೂ ಎಲಿಜಿಬಲ್ ಆಗ್ತಿಲ್ರಿ ನಾವು ಅದಕ್ಕೋಸ್ಕರ ಅವ್ರು ರಿಸಲ್ಟ್ ಬಿಡ್ಬೇಕಂತ ಹೇಳಿ ಹೇಳ್ತೇನ್ರಿ ನಮ್ದು ಜೀವನ ಜೊತೆ ಅವ್ರು ಆಟ ಆಡ್ಲತ್ತಾರಿ ಅವರು ನಮ್ದು ವಿದ್ಯಾರ್ಥಿ ಜೀವನ ನೋಡಲಾಗ್ಯಾರ ಅವರು ತಮ್ದು ಪರ್ಸನಲ್ ಆಗಿ ಏನೋ ಅದು ಎಲ್ಲ ಅವರು ಭ್ರಷ್ಟಾಚಾರ ಅದು ಮಾಡ್ಕೋತ ಹೊಂಟಾರಿ ಅವ್ರ ವಿರುದ್ಧವಾಗಿ ಸರ್ಕಾರ ಕ್ರಮ ಕೈಗೊಳ್ಬೇಕಂತ ಹೇಳಿ ಹೇಳ್ತೀನಿ ಈಗ ನಮ್ಮ ವಿದ್ಯಾರ್ಥಿ ಜೀವನ ಜೊತೆ ಆಟ ಆಡೋದು ಅವರಿಗೆ ಸರಿ ಅನ್ಸಲ್ಲ ಇದು ಅವರಿಗೆ ಮನವಿ ಆಗ್ಬೇಕು ನಾವ್ ಈ ತರ ಮಾಡಬಾರ್ದು ಅಂತ ಹೇಳಿ ಅವರಿಗೆ ಗೊತ್ತಾಗ್ಬೇಕು ಇನ್ನೊಂದ್ಸಲ ಮಾಡಬಾರ್ದು ಇದು ಸ್ಟ್ರಿಕ್ಟ್ಲಿ ಸರ್ಕಾರ ಇದಕ್ಕೆ ಕ್ರಮ ಕೈಗೊಳ್ಬೇಕಂತ ಹೇಳಿ ಹೇಳ್ತೇನ್ರಿ ನನ್ನ ಹೆಸರು ಭಾಗಮ್ಮ ಅಂತ ಹೇಳಿ ಹಿಂಗುಲಾಂಬಿಕಾ ಕಾಲೇಜ್ ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಇಂದು B.Ed ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾ ಇರೋದು ನಿಜವಾಗ್ಲೂ ಅವರ ಬೇಡಿಕೆ ನ್ಯಾಯಯುತವಾಗಿದೆ ಆದರೆ ವಿಶ್ವವಿದ್ಯಾಲಯದಲ್ಲಿ ಕೆಲವೊಂದು ಪರೀಕ್ಷಾ ವಿಭಾಗದಲ್ಲಿ ಕೆಲವೊಂದು ನ್ಯೂನತೆಗಳಾಗಿವೆ ಆ ನ್ಯೂನತೆಗಳನ್ನು ಸರಿಪಡಿಸುವಲ್ಲಿ ಪರೀಕ್ಷಾ ಫಲಿತಾಂಶ ಪ್ರಕಟಣೆ ಮಾಡುವಲ್ಲಿ ವಿಳಂಬವಾಗಿದೆ ಸೊ ಅದನ್ನು ಸಿಂಡಿಕೇಟ್ ಸಭೆಯಲ್ಲಿ ಈ ರೀತಿ ನ್ಯೂನತೆಗಳಾಗಿವೆ ಅಂಥೇಳಿ ಚರ್ಚೆ ಆದಾಗ ಸಿಂಡಿಕೇಟ್ ನಿರ್ಣಯ CODಗೆ ತನಿಖೆ ಕೊಡಬೇಕು ಒಂದು ಕಡೆಗೆ ಇನ್ನೊಂದು ಕಡೆಗೆ ಬೇರೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೆ ಕರೆಸಿ ಇರುವಂಥ ಪ್ರಶ್ನೆ ಉತ್ತರ ಪತ್ರಿಕೆಗಳನ್ನು ಮೌಲ್ಯಮಾಪನ ಮಾಡಿಸಿ ರಿಸಲ್ಟ್ ಪ್ರಕಟಣೆ ಮಾಡಬೇಕು ಅಂಥೇಳಿ ನಿರ್ಧಾರ ಆಗಿರುವುದರಿಂದ ಈಗಾಗಲೇ ಬೇರೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಪಟ್ಟಿಗಳನ್ನು ತಯಾರಿ ಮಾಡಿ ಸೊ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಕ್ರಮವನ್ನು ಜರುಗಿಸ್ತಾ ಇದ್ದೀವಿ ಸೊ ವಿದ್ಯಾರ್ಥಿಗಳಿಗೆ ಮನವಿ ಕೂಡ ಮಾಡ್ಕೊಂಡಿವಿ ನಮಗೆ ಇನ್ನೊಂದು 15 ದಿವಸ ಕಾಲಾವಕಾಶ ಕೇಳಿದ್ದೀವಿ ಸೊ 15 ದಿವಸ ಒಳಗಡೆ ನಾವು ಪ್ರಾಧ್ಯಾಪಕರು ಬೇರೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಿಗೆ ಕರೆಸಿ ವ್ಯಾಲ್ಯೂಯೇಷನ್ ಮಾಡಿ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತೀವಿ ವಿದ್ಯಾರ್ಥಿಗಳ ಜೊತೆಗೆ ಅನ್ಯಾಯ ಆಗಿದೆ ಯಾಕಂದರೆ ವ್ಯವಸ್ಥೆಯಲ್ಲಿ ಸರಿಯಾಗಿ ಇಲ್ಲ ಆ ಸರಿಯಾದ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತಂದರೆ ಅದು ಒಂದು ದಿವಸಕ್ಕೆ ಸಾಕಾಗಲ್ಲ ಕಾಲಾವಕಾಶ ಬೇಕಾಗ್ತದೆ ಸೊ ಈಗ ಆದಂಥ ಸದ್ಯದ ಪರಿಸ್ಥಿತಿ ಏನಂತಂದರೆ ನಮ್ಮ B.Ed ವಿದ್ಯಾರ್ಥಿಗಳಿಗೆ ಫಲಿತಾಂಶ ಪ್ರಕಟ ಆಗಬೇಕು ಆದರೆ ವ್ಯಾಲ್ಯೂಯೇಷನ್ನಲ್ಲಿ ಆದಂಥ ನ್ಯೂನತೆಗಳು ಮೊದಲು ನಾವು ಸರಿಪಡಿಸಬೇಕು ಇಲ್ಲಂತಂದರೆ ಯಾರು ಪ್ರಾಮಾಣಿಕವಾಗಿ ಪರೀಕ್ಷೆಗಳನ್ನು ಬರೆದಾರೋ ಅವರಿಗೆ ಅನ್ಯಾಯ ಆಗ್ತದೆ ಸೊ ಅದಕ್ಕಾಗಿಯೇ ಸಿಂಡಿಕೇಟ್ ನಿರ್ಣಯ CODಗೆ ತನಿಖೆ ಒಪ್ಪಿಸ್ಬೇಕು ಅಂತ ಹೇಳಿದೆ ಅದಕ್ಕೆ COD ತನಿಖೆಗೆ ಒಪ್ಪಿಸಲಿಕ್ಕೆ ಸರ್ಕಾರ ಪರ್ಮಿಷನ್ಗಾಗಿ ನಾವು ಸರ್ಕಾರಕ್ಕೆ ಪತ್ರ ಬರೆದಿದ್ದೀವಿ ಸೊ ಅಲ್ಲಿಂದ ಬಂದ ತಕ್ಷಣ COD ತನಿಖೆಗೆ ಒಪ್ಪಿಸ್ತೀವಿ ಮತ್ತು ಮುಂದುವರೆದು ಅದು COD ತನಿಖೆ ಮುಗಿಯೋತನ ವಿಳಂಬ ಆಗಬಾರ್ದು ಅಂತ ಹೇಳಿ ನಮ್ಮ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಬಿಟ್ಟು ಬೇರೆ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರನ್ನ ಕರೆಸಿ ಬೇಗನೆ ಮೌಲ್ಯಮಾಪನ ಕಾರ್ಯವನ್ನು ಮುಗಿಸಿ ಫಲಿತಾಂಶ ಪ್ರಕಟಿಸಬೇಕು ಅಂಥೇಳಿ ನಾವು ಸದ್ಯದಲ್ಲಿಯೇ ನಿರ್ಧಾರವನ್ನು ತೆಗೆದು ಆ ಪ್ರಕ್ರಿಯೆ ಜಾರಿಯಲ್ಲಿ ಇದೆ ಅದಕ್ಕಾಗಿ ವಿದ್ಯಾರ್ಥಿಗಳು ಸಹಕಾರವನ್ನು ಕೋರಿದ್ದೀವಿ ಅವರು ಸಹಕಾರ ಮಾಡಿದ್ದಾರೆ 15 ದಿವಸ ಕಾಲಾವಕಾಶ ಕೊಟ್ಟಿದ್ದಾರೆ ಅದರ ಒಳಗಡೆ ಆಗಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂಥೇಳಿ ಕುಲಪತಿಗಳು ಹೇಳಿದ್ದಾರೆ ಸೊ ಹಾಗಾಗಿ 15 ದಿವಸ ಟೈಮ್ ತೊಗೊಂಡ್ರೂ ಕೂಡ ನಾವು ಅದರ ಒಳಗಡೆ ಮಾಡ್ತೀವಿ ಅಂಥೇಳಿ ಕುಲಪತಿಗಳು ಹೇಳಿದ್ದಾರೆ ನಾನು ಕೂಡ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಮನವಿ ಮಾಡ್ಕೊಂಡಿವಿ ಸೊ ಅದರ ಒಳಗಡೆ ಮಾಡಲಿಕ್ಕೆ ನಮ್ಮ ವಿಶ್ವವಿದ್ಯಾಲಯ ಪ್ರಯತ್ನ ಮಾಡುತ್ತದೆ ಅಂಥೇಳಿ ನಾನು ಈ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಹೇಳಿ ಇವತ್ತು ನಾವು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಸೇರಿಕೊಂಡಿರುವ ಕಾರಣ ಏನಂದರೆ ನಾವು 2025-24-25 ಸಾಲಿನ 4th ಸೆಮ್ ರಿಸಲ್ಟ್ ಬಿಡದಿರುವ ಕಾರಣದಿಂದ ನಾವು ಇವತ್ತಿನ ದಿನ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಅವ್ರು ಏನು ಹೇಳ್ತಾರೆ ಅಂದರೆ ಇನ್ನೂ 15 ದಿನದಲ್ಲಿ ನಿಮ್ಮ ರಿಸಲ್ಟನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ಯಾರ ನಾವು ಎಕ್ಸಾಮ್ ಬರೆದು ಸುಮಾರು ಒಂದು 7 ತಿಂಗಳಾದರೂ ಇದುವರೆಗಾದರೂ ರಿಸಲ್ಟ್ ಕೊಟ್ಟಿಲ್ಲ ಮತ್ತು ನಮ್ಮದು B.Ed 3 ಸೆಮ್ ಮಾರ್ಕ್ಸ್ ಕಾರ್ಡು ಕೂಡ ಬಂದಿಲ್ಲ ಅದೇ ರೀತಿ ನಾವೀಗ ಸರ್ಕಾರದಿಂದ ನಮಗೆ ಗೆಸ್ಟ್ ಟೀಚರ್ ಕರೆದಿದ್ದಾರೆ ಅದಕ್ಕೆ ನಾವು ಎಲಿಜಿಬಲ್ ಆಗ್ತಾ ಇಲ್ಲ ಯಾಕಂದರೆ ನಿಮ್ಮದು 4th ಸೆಮ್ ಏನು ರಿಸಲ್ಟ್ ಕೇಳ್ತಾ ಇದ್ದಾರೆ ಅದರಿಂದ ನಮ್ಗೆ ಭಾಳ ತೊಂದರೆ ಆಗಿದೆ B.Ed ವಿದ್ಯಾರ್ಥಿಗಳಿಗೆ ಅಂತ ಹೇಳಲು ಇಚ್ಛೆ ಪಡ್ತೀನಿ
ಈಗ ನಿಮಗೆ ಭರವಸೆ ಇದೆನಾ 7 ತಿಂಗಳು ಅಲ್ಲಿಂದ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ, ಈಗ 15 ದಿವಸ ಒಳಗೆ ಸಿಗ್ಬೋದು ಅಂತ ಭರವಸೆ ಇದೆನಾ? ಭರವಸೆ ಏನಿಲ್ಲ ಸರ್, ಬಟ್ ಅವರು ನಮ್ಗೆ ಟೈಮ್ ಕೊಡ್ರಿ, ನೀವು ಇದೊಂದು ಸತಿ ಬಂದು ಮಾಡಿ ಸ್ಟ್ರೈಕ್ ಮಾಡಿರಲ್ಲ, ಇನ್ನೊಂದು ನೀವು ಏನ್ ಮುಂದಿನ ಕ್ರಮ ಕೈಗೊಳ್ಳೋಟ್ಟಿಗೆ ನಾವು ಮಾಡಿ ಕೊಡ್ತೀವಿ ಅಂತ ಹೇಳಕತ್ತಾರ ಅವರು. ಈಗ ನಿಮ್ ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟ ಆಗ್ತಾ ಇದೆ, ಅದಕ್ಕೆ ಏನ್ ಹೇಳ್ಬೇಕು? ಅದೇ ಸರ್, ವ್ಯವಸ್ಥೆ ಸರಿ ಇಲ್ಲ ಗುಲ್ಬರ್ಗ ವಿಶ್ವವಿದ್ಯಾಲಯ ಅಂತ ಹೇಳಕ್ ಬಯಸ್ತೀನಿ ಸರ್. ಇದಕ್ಕೆ ಮೇನ್ ಕಾರಣಭೂತರು ಯಾರಂತ? ಕುಲ ಸಚಿವರು, ಆಡಳಿತಾಧಿಕಾರಿಗಳು ಅಂತ ಹೇಳ್ಬೋದು ಸರ್. ಕಾಣದ ಕೈಗಳು ಬಾಳವ್ರಿ. ನಮ್ಮ ಹೆಸರು ಬುತ್ತಾಳಪ್ಪ ಸರ್, ಹಿಂಗುಲಾಂಬಿಕಾ ಕಾಲೇಜ್.